ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ತುಂಬ ಚೆನ್ನಾಗಿದೆ. ನಮಗಿಲ್ಲಿ ಚಾನಲ್ ಆಗುತ್ತೆ, ಒಳ್ಳೆ ಜಾಗ, ಸ್ಕ್ವಯರ್ ಆಗಿದೆ, ತುಂಬ ಮಣ್ಣು ಕೂಡ ಅಷ್ಟೇ ಬಂಗಾರವಾಗಿದೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಮಗೆ ಚೆನ್ನಾಗಿದೆ. ನಮಗೆ ಇಲ್ಲಿ 2 ಕಡೆ ಸ್ಟೇಟ್ ಹೈವೇ ಬರುತ್ತೆ ಸ್ನೇಹಿತರೆ. ಒಂದು ಸ್ಟೇಟ್ ಹೈವೇಯಿಂದ ಇದು 1 ಕಿಲೋಮೀಟರ್ ಲ್ಯಾಂಡ್ಗೆ, ಇನ್ನೊಂದು ಕಡೆ ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟರ್. ಅಂದರೆ 2 ಕಡೆಯಿಂದ ನಾವು ಈ ಲ್ಯಾಂಡ್ಗೆ ಬರಬಹುದು. ತುಂಬ ಚೆನ್ನಾಗಿದೆ. ಇವರೀಗ ಇಲ್ಲಿ ಕೋಸ್ ಹಾಕಿದ್ದಾರೆ ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ, ಕಬ್ಬು ಬೆಳೆದಿದ್ದಾರೆ. ನಿಮಗೆ ಸಾಮಾನ್ಯವಾಗಿ ತಿಳ್ಕೊಳ್ಳಿ, ಕಬ್ಬು, ಭತ್ತ, ಅರಿಶಿನ, ಅಡಿಕೆ ಇವುಗಳಿಗೆಲ್ಲ ನೀರು ಯಥೇಚ್ಛವಾಗಿದ್ದು ಮಾತ್ರ ನಿಮಗೆ ತುಂಬ ಚೆನ್ನಾಗಿ ಬರೋದು. ಇಲ್ಲ ಅಂತಂದರೆ ಕಬ್ಬಲಿ ನಮಗೆ ಅಂತ ಇಳುವರಿ ಬರಲ್ಲ, ಭತ್ತನೂ ಕೂಡ ನಮಗೆ ವೇಸ್ಟ್ ಆಗುತ್ತೆ. ನೀರು ಚೆನ್ನಾಗಿರಬೇಕು. ಈ ಏರಿಯಾದಲ್ಲಿ ಪ್ರತಿಯೊಂದು ಕೂಡ ಬೆಳೀತಾರೆ ಸ್ನೇಹಿತರೆ. ಪ್ರತಿಯೊಂದು ಅಚ್ಚುಕಟ್ಟಾಗಿ ಬೆಳೀತಾರೆ. ಅಂತಂದರೆ ಇಲ್ಲಿನ ನೀರಾವರಿ ವಾತಾವರಣ ಹೆಂಗಿದೆ, ಎಷ್ಟಿದೆ ಅಂತ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರು ಕೂಡ ಅಕ್ಕಪಕ್ಕ ಲ್ಯಾಂಡ್ಗಳನ್ನ ಖಾಲಿ ಬಿಟ್ಟಿಲ್ಲ, ಒಳ್ಳೊಳ್ಳೆ ತೋಟಗಳು ಮಾಡಿರೋದ್ರಿಂದ ಈ ಏರಿಯಾನ ನೀರಾವರಿ ವಾತಾವರಣ ತುಂಬ ಚೆನ್ನಾಗಿದೆ, ಒಳ್ಳೆ ನೀರಾವರಿ. ನಾನು ಮೊದಲಿಂದ ಹೇಳೋದು ಇಷ್ಟೇ, ನೀವು ಏನೇ ತೊಗೊಳ್ಳಿ, ಎಲ್ಲೇ ತೊಗೊಳ್ಳಿ, ನಾವು ಇವತ್ತು ಎಲ್ಲೇವರು 35-40 ಲಕ್ಷ ಬಾಯಿಗೆ ಬಂದಾಗ ರೇಟ್ ಹೇಳ್ತಿದ್ದಾರೆ. ಇದು ಕೂಡ ಅಷ್ಟೇ 32 ಲಕ್ಷ ಪರ್ ಎಕರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಥರ ಲ್ಯಾಂಡ್ಗಳು ಕೊಟ್ಟರು ಮೋಸ ಆಗಲ್ಲ ನಿಮಗೆ. ಯಾಕೆಂತ ನೀವೆಲ್ಲ ತುಂಬ ಇಂಪ್ರೂವ್ಮೆಂಟ್ ಏರಿಯಾಗಳು, ಜಾಗಗಳು ಅದೇ ಥರ ಇದ್ದಾವೆ, ಮಣ್ಣು ಹಾಗೆ ಇದೆ. ಯಾರೇ ಬಂದರೂ ನಮಗೆ ಇದು ತುಂಬ ಒಳಗಾಯಿತು ಅನ್ನೋ ಮಾತೇ ಇಲ್ಲ. ಅಷ್ಟು ತೋಟಗಳು ಮಾಡೋದ್ರಿಂದ ಪ್ರತಿಯೊಂದು ಕೂಡ ನಮಗಿದೆ ತುಂಬ ಚೆನ್ನಾಗಿದೆ. ಒಳ್ಳೆಯ ರೀತಿಯಲ್ಲಿ ವ್ಯವಸಾಯ ಮಾಡಲಿಕ್ಕೂ ಯೋಗ್ಯವಾಗಿದೆ. ನಾವು ಈ ಥರ ಭೂಮಿಗಳನ್ನ ನಾವಿಲ್ಲಿ ತಗೊಂಡಾಗ ಇದಕ್ಕೆ ನಾವು ನಮಗೆ ಬೇಕಾಗಿರೋ ರೀತಿಯಲ್ಲಿ ಇದನ್ನು ನಾವು ಆರಾಮಾಗಿ ಬೆಳೆಸ್ಕೋಬೇಕು ಸ್ನೇಹಿತರೆ. ನಾವಿಲ್ಲಿ ಒಂದು ಬೋರು, ಒಂದು ಫಾರ್ಮ್ ಹೌಸ್, ಮನೆ ಕಟ್ಕೊಂಡ್ರೆ ಇಲ್ಲಿ ಅಚ್ಚುಕಟ್ಟಾಗಿ ನಾವು ಆರಾಮಾಗಿ ಒಳ್ಳೆ ತೋಟ ಮಾಡಿ, ಯಾರು ಬೇಕಾದ್ರೂ ಇಲ್ಲ, ವಿಭಿನ್ನ ಬೆಳೆಸುಗಳನ್ನ ಹಾಕಿ, ನೀವು ಪ್ರತಿಯೊಂದು ಬೆಳೆನೂ ಹಾಕಿ, ದಾಳಿಂಬೆ ಹಾಕಿ, ಕಿತ್ತಳೆ ಹಾಕಿ ನಮ್ಮ ಕಡೆ ಪ್ರತಿಯೊಂದು ಕೂಡ ಬರ್ತವೆ. ಯಾಕೆಂತಾರೆ ವಾತಾವರಣ ಅಷ್ಟು ಚೆನ್ನಾಗಿದೆ. ತುಂಬ ವೆದರ್ ನಮ್ಮ ಕಡೆ ಇರೋಷ್ಟು ಚೆನ್ನಾಗಿ ಬೇರೆ ಕಡೆ ಇದೇನೋ ನಂಗೆ ಡೌಟ್ ಇದೆ. ನಮ್ಮ ಕಡೆ ಅಂತೂ ತುಂಬ ಚೆನ್ನಾಗಿದೆ. ಯಾಕೆ ನಾವು ಏನೇ ಬೆಳೆ ಹಾಕಿರೋದು ತುಂಬ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ. ಅಡಿಕೆ ಆಗಲಿ, ತೆಂಗಾಗಲಿ, ಮಾವಾಗಲಿ, ನೇರಳೆ ಆಗಲಿ, ದಾಳಿಂಬೆ ಹಾಕಿದ್ರು ಸರಿ, ಕಿತ್ತಳೆ ಹಾಕಿದ್ರು ಸರಿ, ಏನೋ ಯಾವುದೇ ಒಂದು ಪದಾರ್ಥಗಳು, ಈಗ ಪನನುಂಗ್ ಅಂತೀವಿ ಆ್ಯಕ್ಚುಲಿ, ಅವೆಲ್ಲ ಒಳ್ಳೊಳ್ಳೆ ಪದಾರ್ಥಗಳವೆಲ್ಲ, ಅವನ್ನೆಲ್ಲ ಹಾಕಿ ಒಳ್ಳೆ ತೋಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಎಲ್ಲಿಯವರು ಪೊಲ್ಯೂಷನ್ ಕೂಡ ತುಂಬ ತಾಂಡವ ಆಡ್ತಾಯಿದೆ. ಪ್ರತಿಯೊಂದು ಕಡೆ ವೆಹಿಕಲ್ ಜಾಸ್ತಿ ಆಗೋದ್ರಿಂದ ಪೊಲ್ಯೂಷನ್ ಕೂಡ ತುಂಬ ಅಷ್ಟೇ ಹದಗೆಡ್ತಾ ಇದೆ ಸ್ನೇಹಿತರೆ. ಯಾರಿಗೆ ಅದು ಫಸ್ಟು ಆರೋಗ್ಯ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಆರೋಗ್ಯವಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಇಲ್ಲ ಏನು ಬೇಕು ನಾವು ಮಾಡೋಕ್ಕೆ ಮುಂದೆ ಬರ್ಬೋದು. ನಮ್ಗೆ ಆರೋಗ್ಯನೇ ಇಲ್ಲ ಅಂತಂದರೆ ನಾವು ಏನು ಕೂಡ ಸಾಧಿಸೋಕ್ಕೆ ಆಗಲ್ಲ. ನಮಗೆ ಅಂತಲ್ಲ, ನಮ್ಮ ಮಕ್ಕಳಿಗೂ ಮುಂದಿನ ಫ್ಯೂಚರ್ ಬಗ್ಗೆ ನಾವು ಇವತ್ತು ಗಮನ ಇಟ್ಕೊಂಡ್ರೆ ಮುಂದಕ್ಕೆ ಪ್ರತಿಯೊಬ್ಬರು ಕೂಡ ಅವ್ರ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಲೈಫ್ನ ಕೊಡ್ಬೋದು. ವ್ಯವಸಾಯ ಆಗಲಿ, ನಾವು ಬೆಳೆಯುವ ಬೆಳೆಗಳಾಗಲಿ, ಪ್ರತಿಯೊಂದು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಅವ್ರಿಗೂ ಕೂಡ ಇದ್ರ ಬಗ್ಗೆ ಅವ್ರಿಗೂ ಮೂಡಿದಾಗ ಅದ್ರ ಬಗ್ಗೆ ತುಂಬ ಒಲವು ತೋರಿಸ್ತಾರೆ. ಇವತ್ತು ನಾವು ತಿನ್ನೋ ಫ್ರೂಟ್ಸ್ಗಳು ಯಾವುದೇ ಕೆಮಿಕಲ್ಸ್ ಜಾಸ್ತಿ ಇದೆ. ನಾವು ಸಾವಯವ ಕೃಷಿ ಮಾಡಿಕೊಂಡು ನಾವು ಹಣ್ಣುಗಳನ್ನ ಸ್ವತಃ ನಾವೇ ಬೆಳೆದು ನಾವು ತಿಂದು ನಾವು ಬೇರೆಯವ್ರಿಗೂ ಮಾರಾಟ ಮಾಡಿದಾಗ ಅದರಿಂದ ಒಳ್ಳೆ ಪ್ರತಿಫಲ ನಮಗೂ ಬರುತ್ತೆ, ಒಳ್ಳೆಯ ಆರೋಗ್ಯನೂ ಕೂಡ ವೃದ್ಧಿಯಾಗುತ್ತೆ. ನಾವು ಡಾಕ್ಟ್ರುಗಳ ಬಳಿ ಹೋಗೋದು ಕೂಡ ಕಡಿಮೆ ಆಗುತ್ತೆ. ಎಷ್ಟೋ ಜನ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಒಳ್ಳೆಯ ಮಾರ್ಗ ಸ್ನೇಹಿತರೆ. ರೈಟ್ ಏನು ನಮಗೆ ಜಾಸ್ತಿ ಏನಲ್ಲ, ಇದು 32 ಲ್ಯಾಕ್ಸ್ ಹೇಳ್ತಾರೆ. ನೇರ
ರೈತರ ಹತ್ರನೇ ಮಾತುಕತೆ, ಬಾಕಿ ಮಧ್ಯದಲ್ಲೇ ಅಗ್ರಿಮೆಂಟ್ ಆಗಿದೆ ಅಂತ ಇನ್ನೊಂದು ಥರ ಏನೂ ಇಲ್ಲ. ರೈತರ ಹತ್ರ ಮಾತಾಡೋಣ, ಯಾಕೆ ಇಲ್ಲಿ ವಾತಾವರಣವೇ ಅಷ್ಟು. ಇಲ್ಲಿ ಲ್ಯಾಂಡ್ಗಳ ರೈಟ್ ಎಲ್ಲ ತುಂಬ ಹೆವಿ ಇದೆ. ನಮಗೇನು ಹೇಳಿದ್ನಲ್ಲ, ನೀರೊಂದು ಚೆನ್ನಾಗಿರೋ ಏನು ಬೇಕಾದ್ರೂ ಮಾಡ್ಬೋದು ಅಂತ ನೀರಾವರಿ ಇದು ಅಂತ ಏರಿಯಾಗಳಿವೆಲ್ಲ ನಾವು ಆರಾಮಾಗಿ ಫಸ್ಟು ತಗೊಳ್ಳೋಣ. ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಇದರಿಂದ ನಾವು ಒಳ್ಳೆ ತೋಟ ನಿರ್ಮಾಣ ಮಾಡಿದಾಗ ನಾವು ಕೂಡ ನಮ್ಮ ನಾಡಿಗೆ ನಮ್ಮಿಂದ ಏನಾಗುತ್ತೆ ಒಳ್ಳೆ ಅದ್ಭುತವಾದ ಇದು ಕೊಟ್ಟಂಗಾಗುತ್ತೆ ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ, ನಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮ್ಮಿಂದ ಪ್ರತಿಯೊಬ್ಬರು ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.